स्वागत है आपका बी न्यूज नेशन में। मैं हूं आबिद हुसैन शेख। आरएसएस के खिलाफ कांग्रेस के नेता का बड़ा बयान। आरएसएस रजिस्ट्रेशन पर नया विवाद। कांग्रेसी नेता का बड़ा बयान। कानून के तहत रजिस्ट्रेशन होना है सबके लिए ज़रूरी। बीजापुर में आज एक प्रेस कॉन्फ्रेंस करते हुए कांग्रेस के स्पोक पर्सन एस.एम. पाटिल गनिहार ने आरएसएस की रजिस्ट्रेशन को लेकर बड़ा बयान जारी किया है। राज्य की सियासत में गर्म हो गया है अब माहौल। उन्होंने कहा कि आरएसएस को भी देश के कानून के मुताबिक रजिस्टर होना चाहिए। उन्होंने कर्नाटका के गृह मंत्री प्रियंक खरगे के बयान का समर्थन करते हुए कहा कि हर संगठन की तरह आरएसएस की भी रजिस्ट्रेशन और हिसाब किताब की जानकारी सामने आनी चाहिए जनता के। एस.एम. पाटिल गनिहार ने आरोप लगाया कि आरएसएस की कई शाखाएं चलती हैं लेकिन रजिस्ट्रेशन और फाइनेंशियल डिटेल्स पर सवाल उठ रहे हैं। साथ ही बीजेपी और आरएसएस पर भी निशाना साधते हुए उन्होंने कहा कि देश में कानून और संविधान सब पर बराबर लागू होना चाहिए। इस मुद्दे पर बीजेपी नेताओं ने विरोध जताया है जबकि कांग्रेसी नेता आरएसएस रजिस्ट्रेशन के मुद्दे को लेकर लगातार सवाल उठा रहे हैं। अब देखना होगा कि इस राजनीतिक तकरार पर आरएसएस या बीजेपी की तरफ से क्या आधिकारिक प्रतिक्रिया सामने आती है। ಸುಮಾರು 10 ವರ್ಷಗಳ ಹಿಂದೆ ಈ ನಗರದ ನವರತ್ನ ಹೋಟೆಲ್ದಲ್ಲಿ ಪಾಕಿಸ್ತಾನ ಧ್ವಜ ವಿಷಯ ಕುರಿತು ಒಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು. ಆವಾಗ TV9 ರಿಪೋರ್ಟರ್ ಆದಂಥ ಬಾಲಚಂದ್ರ ರೂಗಿ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು. ಮದರಸಾಗಳಲ್ಲಿ ಉಗ್ರವಾದ ತರಬೇತಿ ಕೊಡ್ತಾರಂತಲ್ಲ, ನಿಮ್ದೇನು ವಿಚಾರ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇಶದಲ್ಲಿರುವ ಎಲ್ಲ ಮದರಸಾಗಳು ಸಂಘಗಳು ನೋಂದಣಿ ಆಗಿದ್ದಾವೆ. ಎಲ್ಲ ಮದರಸಾಗಳ ಮುಂದೆ ಬೋರ್ಡ್ ಇದೆ, ನಾಮಫಲಕ್ಕಿದೆ, ಅಲ್ಲಿ ಒಳಗೇನು ಚಟುವಟಿಕೆ ಇದೆ ಅನ್ನೋದು ಆ ಬೋರ್ಡ್ದಲ್ಲಿ ಬರೆದಿದ್ದಾರೆ. ಮತ್ತು 100 ಸಲ ಪೊಲೀಸರು ಆ ಮದರಸಾಗಳ ಮೇಲೆ ಛಾಪ ಹೊಡೆದು ತಪಾಸಣೆ ಮಾಡಿದ್ದಾರೆ, ಏನೂ ಸಿಕ್ಕಿಲ್ಲ. ಆದ್ರೆ RSS ಸಂಘಟನೆಯ ನೋಂದಣಿ ಇವತ್ತಿಗೂ ಆಗಿಲ್ಲ. RSS ಸಂಘಟನೆ ಕಚೇರಿಗಳೆಲ್ಲದಾವ ಗೊತ್ತಿಲ್ಲ. ನಾಗಪುರದಿಂದ ಬಿಜಾಪುರದವರೆಗೆ, ಹಳ್ಳಿವರೆಗೆ ಅವ್ರ ತರಬೇತಿ ಎಲ್ಲಿ ಕೊಡ್ತಾರ, ಏನು ಗುಪ್ತ ತರಬೇತಿ ಯಾಕೆ ಕೊಡ್ತಾರ, ಅವರು ಯಾವುದೂ ಏನು ಅವರು ಸಾರ್ವಜನಿಕವಾಗಿ ಮಾಡೋದಿಲ್ಲ. ಅಂದಾಗ ಯಾರು ಯಾವ ತರಬೇತಿ ಕೊಡ್ತಾರ ಅನ್ನೋದು ನೀವೇ ನಿರ್ಣಯ ಮಾಡ್ರಿ ಅಂತ ಹೇಳಿದ್ದೆ ಅವಾಗ ನಾನು. ಅದೇ ಪ್ರಶ್ನೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ಇವತ್ತ RSS ಮುಂದೆ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸುಮಾರು 2 ವರ್ಷಗಳಿಂದ ಅದು ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇವತ್ತ ಅವರಲ್ಲಿ ಅವರು ಗೃಹ ಖಾತೆಗೆ ನೇಮಕ ಆಗಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಂಘಟನೆ ಅಂದ ಮೇಲೆ ಅದು ನೋಂದಣಿ ಆಗಬೇಕು, ಭಾರತ ದೇಶದ ಕಾನೂನು ಪ್ರಕಾರ ನೋಂದಣಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ CT ರವಿ ಅವರು, ಅಶೋಕ್ ಅವರು, ಬಿಜೆಪಿ ನಾಯಕರು ನೋಂದಣಿ ಅವಶ್ಯಕತೆ ಇಲ್ಲ, ನೋಂದಣಿ ಯಾಕೆ ಮಾಡಬೇಕು? ಹಂಗಾದ್ರೆ ಈ ರಾಷ್ಟ್ರದ ಕಾನೂನು ಅವ್ರಿಗೆ ಅಪ್ಲೈ ಆಗಲ್ವಾ? ಸಂಘ ಅಂದ ಮೇಲೆ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಅದು ನೋಂದಣಿ ಆಗಬೇಕು. ಇವರು ಸಂವಿಧಾನದ 19C ಹೇಳ್ತಾರೆ. ಅದು ಏನು ಹೇಳ್ತಂದ್ರೆ, ಯಾರ್ಯಾರು ತಮ್ಮದು ಏನಿದ್ರ ಆಚರಣೆ ಇದ್ರೆ ಮಾಡಬೇಕು. ಆದ್ರೆ ಇನ್ನೊಂದು ಕಡೆ ಅದು ಇನ್ನೊಂದು ಕಲಂ ಹೇಳ್ತಾ ಇಲ್ಲ. ಅವರು ಸಂಘ ಅಂತ ವಿಚಾರ ಬಂದಾಗ ಅದು ನೋಂದಣಿ ಆಗ್ಬೇಕು ಅನ್ನೋದು ಕಾನೂನಲ್ಲಿದೆ, ಸಂವಿಧಾನದಲ್ಲಿದೆ. ಅದು ಓದಿ ಹೇಳ್ತಾ ಇಲ್ಲ ಅವರು. ಬರೀ 19C ಒಂದು ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಹರಚ್ಬೇಕತ್ತಾರೆ ಅವರು. ಆಮೇಲೆ ಈ CT ರವಿ, ಅಶೋಕ, ಬಿಜೆಪಿ ನಾಯಕರುಗಳು ಯಾಕೆ ಹೇಳ್ತಾ ಇದ್ದಾರೆ ಉತ್ತರ ಈ ಪ್ರಶ್ನೆಗೆ, ಗೃಹ ಮಂತ್ರಿಗಳ ಪ್ರಶ್ನೆಗೆ? ಜಿಗಳೆಲ್ಲ ಹೋದ್ರು, ಸಂತೋಷ್ ಜಿ, ರಾಮ್ ಜಿ, ಮಾಧವ್ ಜಿ, ಈ ಜಿಗಳು ಯಾಕೆ ಉತ್ತರ ಹೇಳ್ತಾ ಇಲ್ಲ? RSS ಮುಖ್ಯಸ್ಥರಾದಂಥ ಜಿಗಳು, ಇವ್ರಿಗೆ ಇವರೇ ಜಿ ಹೇಳ್ಕೊಳ್ಳೋದು. ಇವ್ರು ಯಾಕೆ ಉತ್ತರ ಹೇಳ್ತಾ ಇಲ್ಲ? ಇವ್ರು ಯಾಕೆ ಹೊರಗೆ ಬರ್ತಾ ಇಲ್ಲ? ಇವ್ರು ಯಾಕೆ ಕತ್ತಲೆಯಲ್ಲಿ ಕೂತು ಆಟ ಆಡ್ತಾ ಇದ್ದಾರೆ? ಅವ್ರು ಉತ್ತರ ಹೇಳ್ಬೇಕಲ್ಲ. RSS ಸಂಘಟನೆ ಉತ್ತರ ಹೇಳಬೇಕು. RSSಗೆ ಪ್ರಶ್ನೆ ಮಾಡಿದ್ದಾರೆ ಗೃಹ ಮಂತ್ರಿಗಳು, RSSಗೆ ಹೇಳಿದ್ದಾರೆ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ.
ಅದು ಬಿಟ್ಟು ಇವರು ಉಡಾಪಿ ಮಾತುಗಳನ್ನು ಹೇಳೋದು, ಅವ್ರ ಅಪ್ಪ ಗೃಹ ಮಂತ್ರಿ ಇದ್ದಾಗ ಏನ್ ಮಾಡೋಕ್ಕಾಗಿಲ್ಲ, ಮಗನಿಗೆ ಏನ್ ಮಾಡೋಕ್ಕಾಗ್ತದೆ ಅಂದ್ರೆ ನೀವು ದೇಶದ ಕಾನೂನಿಗೆ ವಿರುದ್ಧವಾಗಿ ಹೋಗ್ತೀರಿ, ಸಂವಿಧಾನ ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಆಯ್ತು. ಸಂವಿಧಾನ ಪ್ರಕಾರ ನಡಿ ಅಂತ ಅವ್ರು ಹೇಳಿದ್ರೆ ನೀವು ಇವ್ರು ಯಾರು ಹೇಳಾಕ ನಾವು ಮಾಡಂಗಿಲ್ಲ. ನೀವು ಇವತ್ತಿಗೂ ಸಂವಿಧಾನ ಒಪ್ಕೊಂಡಿಲ್ಲ. RSS ದವರು ಈ ದೇಶದ ಸಂವಿಧಾನ ಒಪ್ಕೊಳ್ಳೋಕೆ ತಯಾರಿಲ್ಲ. ನೀವು ಮನುವಾದವನ್ನ ಒಪ್ಪಿಕೊಂಡವರು, ಮನುವಾದವನ್ನ ಆಚರಣೆ ತರಬೇಕಂತ ಹೇಳ್ತಾ ಇದ್ದೀರಿ. ನೀವು ಆ ಉದ್ದೇಶ ಇದೆ ನಿಮ್ಮದು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತ ಧೈರ್ಯವಾಗಿ ನಿಂತು RSS ನೋಂದಣಿ ಆಗ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. 68 ಒಂದು ಕೇಂದ್ರ ಕಚೇರಿ ನಿಮ್ಮದು ನಾಗ್ಪುರದಲ್ಲಿದೆ. 68,000 ಶಾಖೆಗಳು ಇಡೀ ಜಗತ್ತಿನಾದ್ಯಂತ. ಅವಕ್ಕೆ ನೋಂದಣಿ ಬೇಡ, ಅವಕ್ಕೊಂದು ಅಡ್ರೆಸ್ ಬೇಡ, ಅವಕ್ಕೊಂದು ಅದ್ರ ಡಿಟೇಲ್ಸ್ ಬೇಡ, ಅಡಿಟ್ ಬೇಡ. ಜನ ನಮಗೆ ದೇಣಿಗೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ದುಡ್ಡು ದೇಣಿಗೆಗೂ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಎಲ್ಲ ಗುಡಿ ಗುಂಡಾರ ದರ್ಗಾ ಮಸೀದಿಗಳಿಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡ್ತಾರ ಅವ್ರು ವರ್ಷ ವರ್ಷ. ನಿಮಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಯಾಕೆ ಲೆಕ್ಕ ಬೇಡ? ಒಟ್ಟಿನಲ್ಲಿ ಇವ್ರಿಗೆ ಸಂವಿಧಾನ ಒಪ್ಕೊಳ್ಳೋ ಮನಸ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟೀಕೆ ಮಾಡೋದು ಬಿಟ್ಟು ಇವರು RSS ಸಂಘಟನೆಯನ್ನ ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದು ಮಾಡುವವರಿಗೆ ಅವರು ಬಿಡುವುದಿಲ್ಲ ಅನ್ನೋ ಭರವಸೆನೂ ನಮಗಿದೆ. ಆಮೇಲೆ ಈ ದೇಶದಲ್ಲಿ 12 ವರ್ಷಗಳ ಕಾಲ ಮೋದಿಯವರು ಆಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಳಿದ್ದಾರೆ. ಇನ್ನೂ ಆಳಲಿ, ನಮ್ದೇನೂ ತಕರಾರಿಲ್ಲ ಅವ್ರದ್ದು. ಎಷ್ಟು ದಿನ ಜನ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟು ದಿವಸ ಆಳಲಿ. ಆದರೆ 12 ವರ್ಷಗಳ ಕಾಲ ಆಳದ ಮೇಲೆ BJP ಬೆಳೀತು, RSS ಬೆಳೀತು, ಆದ್ರೆ ದೇಶ ಬೆಳೀಲೇ ಇಲ್ಲ. ದೇಶದ ಪರಿಸ್ಥಿತಿ ಇವತ್ತು ಅವನತಿ ಹೋಗಿಬಿಟ್ಟಿದೆ. 12 ವರ್ಷಗಳ ಕಾಲ BJP ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ, ಏಕ ನಂಬರ್ದಲ್ಲಿ 10,000 ಕೋಟಿ ಇವತ್ತು ಅದರ ಅಕೌಂಟದಲ್ಲಿದೆ. 10,000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವರು ಮೊನ್ನೆ. BJP ಬೆಂಬಲಿಗರು ಎಷ್ಟು ಬೆಳೆದಿದ್ದಾರೆ ಅಂದ್ರೆ ಸುಮಾರು 20 ಲಕ್ಷ ಕೋಟಿ ಅವರ ಸಾಲಗಳು ಮನ್ನಾ ಆಗಿದ್ದಾವೆ. ಇಲ್ಲಿ ಸಾಲ ತಗೊಳ್ಳೋದು, ಲಾಸ್ ಆಗದಂತ ಹೇಳಿ ಮನ್ನಾ ಮಾಡಿಸೋದು, ಇನ್ನೊಂದು ಸಾಲ ತಗೊಳ್ಳೋದು, ಇನ್ನೊಂದು ಆಸ್ತಿ ಖರೀದಿ ಮಾಡೋದು ಸರ್ಕಾರದ್ದು. ಮೋದಿಯವರು ಏನ್ ಮಾಡಿದಾರೆ ಅಂತ ಕೇಳಿದ್ರ, ಅದ್ವಾನಿಯವರಿಂದ ಬೆಳೆದು ಅದ್ವಾನಿಯವರ ಮೂಲಿಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ. ಅದ್ವಾನಿಯವರಿಗೆ ಮೂಲಿಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ ಇವರು. ಈ ಬೆಲೆ ಏರಿಕೆ ಇವ್ರು ಬಂದ ತಕ್ಷಣ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಆಗ್ಯದ ಅನ್ನೋದು ನೋಡ್ಬೇಕು. ಇವ್ರು ಅದು ಹೇಳುತ್ತಾ ಇರಲ್ಲ. ಮೋದಿ 12 ವರ್ಷ ಆಳಿದ್ರು, ಮೋದಿ 12 ವರ್ಷ ಆದ್ರು. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ. 56 ಇಂಚಿನ ಮೋದಿಯವರು ಇಸ್ರೇಲ್ದಲ್ಲಿ ಹೋಗಿ ಫಾದರ್ಲ್ಯಾಂಡ್ ಅಂದ್ರೆ ನಾವು ಇಸ್ರೇಲ್ದವ್ರದೇ ಇದ್ದೀವಿ, ನಾವು ಇಸ್ರೇಲ್ದ ನಮ್ಮ ತಂದೆ ನಂಗೆ ಒಪ್ಕೊಂಡು ಬಂದ್ರು ಇವರು. ಅದಕ್ಕೂ ಚಪ್ಪಾಳೆ ಬಾರಿಸೋದು, ಅದಕ್ಕೂ ಸಂತೋಷ ವ್ಯಕ್ತಪಡಿಸೋದು. ಈ ದೇಶದ ಮಾನವನ್ನ ಹರಾಜಿಗಿಟ್ಟಂತ ಮೋದಿಯವರು ಇಸ್ರೇಲ್ಗೆ ಫಾದರ್ಲ್ಯಾಂಡ್ ಅಂತ ಹೇಳಿದ್ರು. ಫಾದರ್ಲ್ಯಾಂಡ್ ಅಂತ ಹೇಳಿದ ಮರುದಿವಸನೇ ಅಲ್ಲಿ ಯುದ್ಧ ಪ್ರಾರಂಭ ಆಯ್ತು. ಆ ಯುದ್ಧ ಪ್ರಾರಂಭ ಆದಾಗ ನಮ್ಗೆ ಆ ಯುದ್ಧದ ಇಫೆಕ್ಟ್ ಇವತ್ತು ಆಗ್ತಾ ಇದೆ. ನಿನ್ನಿನ ದಿವಸ ಹೋರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಪೆಟ್ರೋಲಿಯಂ ವಸ್ತುಗಳನ್ನ ಗ್ಯಾಸ್ ಅನ್ನು ಹೊತ್ಕೊಂಡು ಬರುವಾಗ ಅಮೆರಿಕ ಸೇನೆ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ಜನ ನಮ್ಮ ಸೈನಿಕರು ಸತ್ತಿದ್ದಾರೆ. ತುಟ್ಟಿ ಬಿಚ್ಚಲ್ತಾ ಇರಲ್ಲ ನಮ್ಮ ಭಾರತದ ಭವ್ಯ ದೇಶದ ಪ್ರಧಾನಿ, ವಿದೇಶ ಮಂತ್ರಿ ತುಟ್ಟಿ ಬಿಚ್ಚಿಲ್ಲ, ವಿದೇಶ ಕಚೇರಿ ಅಧಿಕಾರಿಗಳು ತುಟ್ಟಿ ಬಿಚ್ಚಲಿಲ್ಲ. ನೀವು ಟ್ರಂಪ್ಗೆ ಹೆದರಿ ಕೂತಿದ್ದೀರಿ. ಇರಾನ್ ಇವತ್ತು ಹೋರಾಟ ಮಾಡ್ತಾ ಇದೆ. ಭಾರತ ದೇಶದ ಹಡಗಿ ಉಳಿಸಲಿಕ್ಕೆ ಇರಾನ್ ದೇಶದ ಸೈನಿಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ
ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳು ಬಂದಿದೆ. ಟ್ರಂಪ್ಗೆ ಹೆದರಿ ಆಡಳಿತ ನಡೆದಿದೆ ನಮ್ಮ ದೇಶದ್ದು, ಇಸ್ರೇಲ್ಗೆ ಹೆದರಿ ಆಡಳಿತ ನಡೆದಿದೆ. ಚಪ್ಪನ್ ಇಂಚ್ಕ ಪ್ರಧಾನಮಂತ್ರಿ. ನೆಹರು ಅವರಿಗೆ ಮೋದಿ ಅವರಿಗೆ ತುಲನೆ ಮಾಡ್ತಾ ಇದ್ದೀರಿ ನೀವು. 12 ವರ್ಷದ ವರ್ಷಾಚರಣೆ ಮಾಡಕ್ ಹೋಗಿ 17 ವರ್ಷ ನೆಹರು ಅವರು ಈ ದೇಶವನ್ನು ಆಳಿದಾರೆ, ನೆನಪಿಡ್ಬೇಕು ನೀವು. ಇಲ್ಲ ಅವರು ಆರಿಸಿ ಬಂದಿದ್ದು 12 ವರ್ಷ. ನೀವು ಎಂದು ಆರಿಸಿ ಬಂದ್ರಿ? ನೀವು ಗುಜರಾತ್ ಡೈರೆಕ್ಟ್ ಹೋಗಿ ಮುಖ್ಯಮಂತ್ರಿ ಆಗಿರಿ. ನಿಮ್ಗೆ ಯಾವುದು ಚುನಾವಣೆ ಗುರುತಿರ್ಲಿಲ್ಲ. ನೀವು ಭಿಕ್ಷಾ ಬೇಡಿ ತಿಂತ ಇದ್ರಿ ತಿರುಗಾಡಿ. ಅಂಥವ್ರನ್ನ ಅದಾನಿಯವರು ಹೋಗಿ ಅದ್ವಾನಿಯವರು ಒಯ್ದು ನಿಮಗೆ ಮುಖ್ಯಮಂತ್ರಿ ಮಾಡಿದ್ರು. ನೀವು ಡೈರೆಕ್ಟೇ ಮುಖ್ಯಮಂತ್ರಿ ಆದ್ರಿ. ನೀವು ಅವಾಗ ಆರಿಸಿ ಬಂದಿದ್ರಿ? ನಿಮ್ಮ ಪ್ರಧಾನಿಗಳು ಆರಿಸಿ ಬಂದಿದ್ರಾ? ಅದನ್ನು ಬಿಜೆಪಿ ಹೇಳ್ಬೇಕು. ಇವತ್ತು ವಿಜೃಂಭಣೆ ಮಾಡ್ತಾ ಇದ್ದೀರಿ, ಇವೆಲ್ಲ ಮರಿಮಾಚಿ ಜನರಿಗೆ ವಿಚಾರಗಳು ಡೈವರ್ಟ್ ಮಾಡೋಕ್ಕೆ ನೀವು ಈ ಥರ 12 ವರ್ಷ ಮೋದಿ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಿ. RSS ಬೆಳೆದಿದೆ, ಬಿಜೆಪಿ ಬೆಳೆದಿದೆ, ದೇಶ ಬಡವಾಗಿದೆ. ಒಬ್ಬ ಪ್ರಧಾನಮಂತ್ರಿ ನೋಟ್ ಬ್ಯಾನ್ ಆದೇಶ ಮಾಡಿ ಇದು ಫೇಲ್ ಆದ್ರೆ ನನಗೆ ಈ ದೇಶದ ಯಾವುದೇ ಸರ್ಕಲ್ದಲ್ಲಿ ನಿಂದಿರಿಸಿ ಸುಟ್ಟು ಬಿಡ್ರಿ ಅಂತ ಹೇಳಿ ಪ್ರಧಾನಮಂತ್ರಿ ಬಾಯಿಂದ ಬರಂತ ಮಾತುಗಳಿವೆಲ್ಲ. ಪ್ರಧಾನಮಂತ್ರಿ, ಗೌರವಾನ್ವಿತ ಪ್ರಧಾನಮಂತ್ರಿ ಈ ಥರ ಮಾತಾಡ್ಬೇಕಾ? ಇಂಥ ನಾಚಿಕೆಗೇಡಿನ ವಿಷಯ ಇಲ್ಲ. ಇವು ಫೇಲ್ ಆಯ್ತಪ್ಪ. ಏನು ಮಾಡಿದ್ರಿ ನೀವು? ಫೇಲ್ ಆಗಿದ್ದಕ್ಕೆ ಕರೋನಾ ಬಂತು, ಚಪ್ಪಾಳೆ ಬಾರಿಸಂದ್ರಿ, ತಾಟ್ ಬಾರಿಸಂದ್ರಿ, ಅಲ್ಲಿ ಫೇಲ್ ಆದ್ರಿ. 20 ಲಕ್ಷ ಕೋಟಿ ರೂಪಾಯಿ ಬೋಗಸ್ ಹಂಚ್ತೀವಿ ಅಂತ ಹೇಳಿ ಸುಮ್ಮನೆ ಒಬ್ಬ ಈ ದೇಶದ ಅರ್ಥಮಂತ್ರಿ 5 ದಿವಸಗಳ ಕಾಲ ದಿನನಿತ್ಯ ಪತ್ರಿಕಾಗೋಷ್ಠಿ ಮಾಡಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹಂಚ್ತೀವಿ ಅಂತ ಹೇಳಿದ್ರು. 20 ಲಕ್ಷದಾಗ 1 ರೂಪಾಯಿನೂ ಬಿಡುಗಡೆ ಆಗಲಿಲ್ಲ. ಒಂದು ದಿವಸನೂ ಇವ್ರು 12 ವರ್ಷನಾಗ ಪತ್ರಿಕೆಗಳ ಮುಂದೆ ಬಂದು ನಾ ಈ ತರ ಮಾಡಿದ್ದೀನಿ, ನನ್ನ ಸಾಧನೆ ಈ ತರ ತಿಳಿಲ್ಲ. 12 ವರ್ಷ ಪ್ರಧಾನಮಂತ್ರಿ ಸಾಧನೆ ಹೇಳ್ರಿ. ನೆಹರೂರವ್ರ ಸಾಧನೆ ನೋಡ್ರಿ, ನೆಹರೂರವ್ರ ಸಾಧನೆ ನೋಡಿ. ಜಗತ್ತಿನ ನಿರ್ಬೆರ್ಗ ಆಗುವಂತೆ 17 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅವರು. ದೊಡ್ಡ ದೊಡ್ಡ ದೇಶಗಳನ್ನು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರಗಳನ್ನು ಸಂಘ ಮಾಡಿ ಅವ್ರ ಪ್ರಭಾವವನ್ನು ಕುಗ್ಗಿಸಿದ್ರು. USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ರಷ್ಯಾ ಅಂತ ಒಬ್ಬ ದೇಶ ಇತ್ತು, ಇವತ್ತು ಕೇವಲ ರಷ್ಯಾ ಆಗಿದೆ ಅದು. ಆಮೇಲೆ ಅಮೇರಿಕಾ, ಇಂಥ ದೇಶಗಳು ಬಿಟ್ಟು ಅಲಿಪ್ತ ನೀತಿ ಮಾಡಿ, ಅಲಿಪ್ತ ರಾಷ್ಟ್ರ ಸಂಘ ಮಾಡಿ ಇವತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ಭಾರತದ ಗೌರವವನ್ನು ಹೆಚ್ಚಿಸುವಂತ ಕೆಲಸ ನೆಹರು ಅವರು ಮಾಡಿದ್ರು. ಎಂತಿಂಥ ಉದ್ಯಮಗಳು ಬಂದು, ಅಣೆಕಟ್ಟುಗಳು ಬಂದು, IIT ಬಂತು, NIT ಬಂತು, AIMS ಬಂತು, ದೊಡ್ಡ ದೊಡ್ಡ ಉದ್ಯಮಗಳು ಬಂದು, IIM ಬಂತು. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಮುಂದಿತ್ತು. ಅದೆಲ್ಲ ಬಿಟ್ಟು ನೀವು ಕೇವಲ 12 ವರ್ಷ ನೆಹರು ಏನ್ ಮಾಡ, ಸ್ವಲ್ಪ ಪ್ರಜ್ಞೆ ಬೇಕು. ನೆಹರುಗೆ ಮತ್ತು ಮೋದಿಗೆ ತುಲನೆ ಮಾಡಕ್ಕೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಮೋದಿ ಅವರು ಪ್ರತಿ ಸಂಡೇ ಮನ್ ಕಿ ಬಾತ್ ನಲ್ಲಿ ಯಾವ ದೇಶದ ಉದ್ಧಾರ ಮಾಡಿದ್ರಿ? 370 ವಿಧಿ ಕಾಶ್ಮೀರ ತೆಗೆದಿದ್ದು ಸಾಧನೆ ಡೆವಲಪ್ಮೆಂಟ್ ಆಯ್ತಾ? ರಾಮ ಮಂದಿರ ಕಟ್ಟದ ಕೂಡಲೇ ಇದು ಅಭಿವೃದ್ಧಿ ಆಗ್ತದೆ ದೇಶದ್ದು. ಇನ್ನ 106 ಮಂದಿರ ಕಟ್ಟಿ ದೇಶದ ಅಭಿವೃದ್ಧಿ ಮಾಡಿ. ನೆಹರು ಅಭಿವೃದ್ಧಿಗೂ, ನೆಹರು ಪ್ರಭಾವಕ್ಕೂ, ನೆಹರು ಈ ದೇಶ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ರು ಅದನ್ನು ನೋಡಿ. ಆದ್ರೆ ಮೋದಿ ಅವರು ದೇಶ ಎಲ್ಲಿಂದ ಎಲ್ಲಿಗೆ ತಂದ್ರು, ಡೌನ್ ಹೊಡಿತು, ಡೌನ್ ತಂದ್ರು. ಎತ್ತರಕ್ಕೆ ಒಯ್ದಿದ್ರು ನೆಹರು ಅವರು. ನೀವು ಕೆಳಮಟ್ಟಕ್ಕೆ ತಂದಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವವನ್ನ. ಅಂಥದನ್ನ ನೀವು 12 ವರ್ಷ ಆಗ್ಯದ ಇದು 12 ವರ್ಷ ಆಗ್ತದ, ಇನ್ನು 12 ವರ್ಷ ಆಗ್ತದೆ ಹಿಂಗೆ. ಆದ್ರೆ ಸಾಧನೆ ಹೇಳಿ, ಒಂದಾದ್ರೂ ಹೇಳಿ. ನೆಹರು ಅವ್ರು ಮಾಡಿದ ಈಕ್ವಲ್ ಆಗಂತ ಒಂದಾದ್ರೂ ಸಾಧನೆ ಹೇಳಿ. ನಮ್ಮ ಮಾರುವುದಾಗ್ಯದ ನಿಮ್ ಕೆಲಸ ಎಲ್ಲ. ಅವ್ರು ಏನೇನು ಎಲ್ಲ ಮಾಡಿದ್ರು ಎಲ್ಲ ಮಾರ್ತಾ ಇದ್ದೀರಿ. ಒಂದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಮಾರ್ತಾ ಇದ್ದೀರಿ. ಇದ್ರ ಮಂಚೂಣಿ ಒಳಗೆ ನಿಂತು ನಮ್ಮ ಸಂಸದರಾದ ಜಿಗಜಿಣಗಿ ಅವರು 12 ವರ್ಷದ ಸಾಧನೆ, 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ, ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ.
ಬಿಜಾಪುರ ನಗರ ಸುತ್ತೆಲ್ಲ 4 ಸರ್ಕಲ್ ಆಗ್ಯದಾವ, ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು? ನಮಗೆ ತೋರಿಸ್ತಾರ ನೀವು? ಹಿಂದಕ್ಕೆ ನಾವು ಸಣ್ಣವ್ರಿದ್ದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು, ಗರ್ದಿ ಗಮ್ಮತ್ತ ನೋಡು, ಶಾರ್ ಬಂಬೈ ನೋಡು, ಹೇಮಾ ಮಾಲಿಕ್ ಬಂದಾಳ ನೋಡು, ನರ್ಗೀಸ್ ಬಂದಾನ್ ನೋಡು, ಧರ್ಮೇಂದ್ರ ಬಂದಾನ್ ನೋಡು, ಹಂಗ ಗರ್ದಿ ಗಮ್ಮತ್ ತೋರಿಸ್ತಾ ಇದ್ದೀರಿ ನಮ್ಗ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮ್ಗಿಂತ ಭಾಳ ಭಾರಿ ಅಲ್ಲ. ನಮ್ಮ ಜೊತೆನೆ ಜನತಾ ಪಾರ್ಟಿಯಾಗಿದ್ದವರು, ಜನತಾ ದಳದಾಗಿದ್ದವರು, ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ. ಹಾರಿಸಿ ಮಾತಾಡಿ ಏಕವಚನ ಮಾತಾಡೋದು ಅವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮರು ಹಿಡಿದು ಬಿಟ್ಟದ, ಈಗ ಅಧಿಕಾರ ಹೋಗ್ಬಿಟ್ಟದ. ನಿಮ್ಗೆ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮರು ಹಿಡಿದ ನಿಮ್ಗೆ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ನಮ್ಗೆ. ನಾವು 10 ಸಲ ಹೇಳಿದ್ದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದ್ರೆ ಈಗ ನೀವು ಪೂರ ದಾರಿ ಬಿಡ್ತಾ ಇದ್ದೀರಿ. ಅದಕ್ಕೆ ಬಿಜೆಪಿ ಏನ್ರ ಮಾಡ್ತಾರೇನೋ ಅಂತ ಹೇಳಿ ಜನರಿಗೆ ಬೈತಾ ಇದ್ದೀರಿ, ವಿರೋಧ ಪಕ್ಷದವ್ರಿಗೆ. ನಿಮ್ಗೆ ಏನೂ ಮಾಡಲ್ಲ ಅವರು. ಅದಕ್ಕೆ ಮೋದಿ ಸಾಧನೆ ಏನೂ ಇಲ್ಲ. ಟ್ರಂಪ್ಗೆ ಹೆದರಿ, ಬೇರೆ ದೇಶಗಳಿಗೆ ಹೆದರಿ ಇವರು ಬಗ್ಗೆ ನಡೀತಾ ಇದ್ದಾರೆ. ಇದು ಸಾಧನೆ ಅಲ್ಲ. ಈ ದೇಶ ಅವನತಿ ಎತ್ತು ಹೋಗ್ತಾ ಇದೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಇದೆ. ಇಂಥ ಒಂದು ಅಣೆಕಟ್ಟು ಹೇಳಿ, ಇವ್ರ ಪೀರಿಯಡ್ದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಆ ಓಪನಿಂಗ್ ಆಗ್ಯದ ಅಂತ ಹೇಳಿ. ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲಾ ಬ್ರಿಡ್ಜ್ಗಳು, ಎಲ್ಲಾ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದಾವೆ. ರಾಮ ಮಂದಿರನೇ ಸೋರಾಕತೈತಿ. ಸಂಸತ್ ಭವನ ಹೊಸದು 22,000 ಕೋಟಿ ಖರ್ಚು ಮಾಡಿ ಕಟ್ಸಿದ್ರಿ. ಅದ್ರ ಅವಶ್ಯಕತೆನೇ ಇರಲಿಲ್ಲ. ನೀವು ಯಾವ ಸಂಸತ್ ಭವನಕ್ಕೆ ಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ರಿ, ಆ ಸಂಸತ್ ಭವನ ಇವತ್ತ 6 ಕೋಟಿ ಮಾಡಿದಿರಿ. 22,000 ಕೋಟಿ, ಅದು ಕರೋನಾದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದಾಗ ಅಂತರ ಕಟ್ಟಿ ನೀವು ತೆಗಿದ್ರಿ, ಅದು ಸೋರ್ತಾ ಇದೆ. ನಿಮ್ದು ಯಾವ್ದಿದೆ ಸಾಧನೆ? ಗೃಹ ಸಚಿವರು ಮಾಡ್ತಾರ್ರಿ. ಆಯ್ತ್ರಿ, ಮಾಡ್ತಾರ. ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ಕೊಟ್ಟು ಮಾಡ್ತಾರ. ಅಧಿಕಾರಕ್ಕೆ ಬಂದ ತಕ್ಷಣ ಮಾಡ್ಬೇಕಂತಿಲ್ಲ. ಅವ್ರು ಗೃಹ ಮಂತ್ರಿ ಆಗಿ 1 ವಾರ ಆಗ್ಯದ. ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆದೇಶನೂ ಮಾಡ್ತಾರ. ಇವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿದ್ರೆ ಬ್ಯಾನು ಮಾಡ್ತಾರೆ. ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ದಿದ್ರೆ ಬ್ಯಾನು ಮಾಡ್ತಾರೆ. ಬರೀ ಆದೇಶ ಅಲ್ಲ, ಕಾಯಿರಿ ಮಾಡ್ತಾರೆ. ಅವಕಾಶ ಇರ್ಬೇಕಲ್ಲ. ಅರೆ ಪ್ರಮಾಣ ವಚನ ತಗೊಂಡು 1 ವಾರ ಆಗಿಲ್ಲ, ಈಗ ಮಾಡೇಬೇಕ. ಬಂದ್ ಕೂಡಲೇ ಅವ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರ. ಅಲ್ಲ ಇದು ಭಾಷಿ ಸಾಹೇಬ್ರು ಏನ್ ಹೇಳ್ಯಾರ, ಅವರು ನನಗೆ ವಿವರಣೆ ಕೊಡಿ, ನಾನು ನಿಮ್ಗೆ ಕೇಶವ ಕೃಪಾಕ್ಕೆ ಬರ್ತೀನಿ, ಅಲ್ಲೇ ಬೇಕಾದ್ರೆ ನನಗೆ ಉತ್ತರ ಕೊಡಿ, ಅಥವಾ ನೀವು ನನ್ನ ಹತ್ರ ಬರ್ರಿ ಅಂತ ಹೇಳ್ಯಾರ. ಈಗ ಅವ್ರು ಮೌಖಿಕವಾಗಿ ಹೇಳಿದ್ದಾರೆ, ಲಿಖಿತವಾಗಿ ಕೊಡ್ತಾರೆ. ಅದು ಕೇಳಲಿಲ್ಲ ಅವ್ರಂದ್ರೆ ಬ್ಯಾನು ಮಾಡ್ತಾರೆ. ನಮಸ್ತೆ ಸದಾ ಉತ್ಸಲೆ ಕೇಳಿ ಸರ್ ಅದು ಹೇಳಿದ್ದು ಅವ್ರು ವ್ಯಂಗ್ಯವಾಗಿ ಹೇಳಿದ್ದು. ನೀವು ಈ ತರ ಹೇಳ್ತೀರಪ್ಪ, ನಿಮ್ ಹಾಡು ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದ್ದು ಅವ್ರಿಗೆ. ಇಲ್ಲ ಅಭಿಮಾನದಿಂದ ಹೇಳಿದ್ದಲ್ಲ. ಅವ್ರು ನೀವು ಈ ತರ ಹೇಳ್ತೀರಿ, ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದ್ದಾರೆ. ಸದಾ ಉತ್ಸಲೆ ಸರ್ವೇ ಜನ ಹೇಳ್ತಿರಲ್ಲ, ಇದು ನೀವು ನಡೀರಿ ಅಂತ ಹೇಳಿದ್ದಾರೆ. ಅದು ಅವ್ರ ಹಾಡು ಅವ್ರಿಗೆ ಕೇಳಿಸಿದಾರ. ಅವ್ರು ಹೇಳಿ ಯಾರು ಹೇಳಿದ್ರಿ? ಈಗ ಹೇಳದಲ್ಲ ನಿಮ್ಗ, ಅವ್ರ ಹಾಡು ಅವ್ರಿಗೆ ಹೇಳಿ ಅವ್ರಿಗೆ ಕೇಳಿಸಿದಾರ. ಅದನ್ನ ಅದೇನ ಎಲ್ಲರಿಗೂ ಬರ್ತದೆ, ಅದು ಕೇಳದವ್ರಿಗೆ ಎಲ್ಲರಿಗೂ ಬರ್ತದೆ. ಏನ್ ದೊಡ್ಡ ಕೆಲಸ ಅದೇನ್ IIT ಹೋಗಿ ಕಲ್ತ್ ಬರಂತದಲ್ಲದು. ಅದೇನು ಸದಾ ಉತ್ಸಲೆ ಹೇಳಕ್ ಏನ್ ದೊಡ್ಡದ? ಈಗ ನಾವು ಶಾಲೆ ಆಗಿದ್ದಾಗ ತಮ್ಮ ಶಿವಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತ್ಯುತಂಗಮಯ ಹೇಳ್ತಿದ್ದೆವು. ಅದೇನ್ ದೊಡ್ಡ ಕೆಲಸ? ಕಣ್ಕಂಡಲ್ಲೇ ಹಾಡಲ್ಲ ಅವರು. ಅವ್ರಿಗೆ ತೋರಿಸ್ತಾ ಇದಾರಿ. ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದಾರ. ನೀವು ಹಾಡಿನ ಪ್ರಕಾರ ನಡೀರಿ. ಈಗ ಜಿಜಿನಿಯವರು ಮೊನ್ನೆ ಇವ್ರು ಹೇಳಕ್ ನೀವ್ ಯಾರು ನಾ ಹೇಳ್ದೆ ಸಾಹೇಬ್ರ, ತಾವು ಅದು ಕೇಳಲಿಲ್ಲ. ತಾವು ಸ್ವಲ್ಪ ನಾ ಅವಾಗ ಹೇಳ್ದೆ ಈ ಮಾತ. ಜಿಗಜಿನಿಗೆ ಅವ್ರಿಗೆ ಉತ್ತರ ಹೇಳ್ದೇನಾ, ಇನ್ನೊಮ್ಮೆ ಹೇಳ್ತೇನೆ. ಇವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಇವ್ರು ಯಾರು ಅಂದ್ರೆ, ಇವ್ರು ನಮ್ಮ ಹತ್ರದಿಂದ ಹೋದವರು. ಒಂದು ಕೋಟಾದಾಗ, ದಲಿತ ಕೋಟಾದಾಗ ಅವಕಾಶ ಸಿಕ್ತು, ಟಿಕೆಟ್ ಸಿಕ್ತು, MLA ಆದ್ರು, MP ಆದ್ರು. ಇವ್ರೇನ್ ಭಾರಿ ನಮ್ಗಿಂತಲೂ ಭಾರಿ ಅಲ್ಲ. ಇವ್ರು ನಮ್ ಜೊತೆ ಇದ್ದವ್ರೆ. ಇವ್ರು ಯಾರ್ಯಾರಿಗೆ ತುಳಿದಾರ, ಇವ್ರು ಯಾರ್ಯಾರಿಗೆ ಎಬ್ಸಾರ ಗೊತ್ತ ನಮ್ಗ. ಹಲಸಂಗಿ ಪಟೇಲ್ ಅಂತವ್ರು,
ಮೇತ್ರಿ ಸಿದ್ಧಗೊಂಡಪ್ಪನಂತವ್ರು NS ಖೇಡ್ನಂತವ್ರಿಗೆ ತುಳಿದಾರ ಇವರು ಅವ್ರಿಗೆ ಮುಂದೆ ಬರ್ಗೊಟ್ಟಿಲ್ಲ. ತಾವು ಹೋಗಿ ಅವ್ರು ಕಳಿಸಿದ್ರು ಇವ್ರಿಗೆ ಮುಂದೆ. ಅವ್ರು ಯಾರಿಗೂ ಮುಂದೆ ತೋಳಿಲ್ಲ ಇವ್ರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಯಾರು ಅಂದವ್ರು ಇವ್ರು ನಮ್ಗೆ ಅನ್ನೋದೇನು ದೊಡ್ಡ ಕೆಲಸ. RSS ನವರು ನೋಂದಣಿ ಮಾಡಿಸಿಲ್ಲ. ಈಗ ಅದನ್ನ ಅಭಿವೃದ್ಧಿ ಮಾಡೋದು ಬಿಟ್ಟು ಕಾನೂನು ಸುವ್ಯವಸ್ಥೆ ಏನಾದ್ರು RSS ನವರು ತಗೊಂಡಿದ್ರ ಮಾಡಿದ್ರ ಅವ್ರ ಮೇಲೆ ಕ್ರಮ ತಗೊಳ್ಳಿ. RSS ನವ್ರನ್ನು ಕಾನೂನು ಸುವ್ಯವಸ್ಥೆ ಹದಗೆಡಿಸೋ ಕೆಲಸನೇ ಮಾಡ್ತಾರೆ ಗುಪ್ತವಾಗಿ. ಭೂಗರ್ಭದಾಗ ಆಗಲ್ಲ ಹೇಳಿದ್ರಲ್ಲ, ಭೂಗತವಾಗಿ ಅವರು ಹೇಳ್ರಿ. ಅದು ನೋಂದಣಿ ಆಗಿರೋದು ಸ್ವತಂತ್ರ ಪೂರ್ವದಲ್ಲಿ 70 ವರ್ಷ ನೀವು ದೇಶದಲ್ಲಿ ಸುದೀರ್ಘಾವಧಿ ಆಡಳಿತ ನೀಡಿದ್ರಿ. ಯಾಕೆ ನೀವು ಅದನ್ನ ನಿರ್ಬಂಧ ಸರ ಬುಸಿ ಸರ ನೋಂದಣಿನೇ ಆಗಿಲ್ಲದ 70 ವರ್ಷದಿಂದ ಎಲ್ಲಾ ಕಾಲಕ್ಕೆ ಆಗಲ್ಲ, ಆಯಾ ಕಾಲಕ್ಕೆ ಆತಿರ್ತಾವ. ಮಾಡ್ತಾರ, ಪುರುಷತಿ ಮಾಡ್ರಿ. ಬ್ಯಾನ್ ಅಂದ್ರೆ ನಿಮ್ ಉದ್ದೇಶ ಅದು ಬ್ಯಾನ್ ಮಾಡಿಸ್ಬೇಕಂತದ. ಕಾಂಗ್ರೆಸ್ ಅಲ್ಲೂ ಕೂಡ RSS ಅಲ್ಲ, ಕಾಂಗ್ರೆಸ್ ಅವ್ರಿಗೆ ಪ್ರಚೋದನೆ ಮಾಡಿ ಅದನ್ನ ಬ್ಯಾನ್ ಮಾಡಿಸೋತಾನ ಬಿಡಂಗ್ ಕಾಣಲ್ಲ ನೀವು. ಒಟ್ಟು ಮಾಡ್ತಾರೆ, ತಾಕತ್ ತೋರಿಸ್ತಾರೆ. ಉಳ್ದವ್ರಂಗಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಶಕ್ತಿ ತೋರಿಸ್ತಾರೆ. ಸಂವಿಧಾನಕ್ಕಿಂತಲೂ ಯಾರು ದೊಡ್ಡವರಲ್ಲ. ತಂದೆಗೆ ಆಗ್ಲಿಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಬರೋ ಸಂವಿಧಾನ ಶಕ್ತಿ ಇದೆ, ಪ್ರಿಯಾಂಕಾ ಖರ್ಗೆ ಶಕ್ತಿ ಇದೆ. ಅದ ಹೆಂಗ್ ಹೋಗ್ತರಿ? ಅಲ್ಲ ಭಾಷಿಯವ್ರ ನಿಮ್ ಉದ್ದೇಶ ಹೇಳ್ದಲ್ಲ ನಾಗಳೆ ಬಹುತೇಕ ಅದೇ ನಾವು ಚಾಲೆಂಜ್ ತಗೊಂಡಿವಿ. ಅದನ್ನ ಬಿಡುದಿಲ್ಲ, ನಾವು ಹೋರಾಟ ಮಾಡ್ತೀವಿ. ಅದು ಬ್ಯಾನ್ ಮಾಡ್ತಾನ ಮಾಡಿ ತೋರಿಸ್ತೀವಿ. ನೋಡ್ರಿ, ಈಗ ನೋಡ್ರಿ ಸುಮಾರು ವಿಡಿಯೋ ಕಾಂಗ್ರೆಸ್ ಲೀಡರ್ಗಳ ಸುಮಾರು ವಿಡಿಯೋ ಬಂದಾವು. ಅವರು ಚಡ್ಡಿ ಹಾಕೊಂಡ ಅವ್ರ RSS ಕಾರ್ಯಕ್ರಮ ಪಥಸಂಚಲನೆ ಮಾಡ್ಯಾರ. ಸ್ಕೂಲ್ ಮೈದಾನಗಳನ್ನ ಅಲ್ಲಿ ಮಾಡಾಕ ಅವ್ರು ಕೊಟ್ಟಾರ. ಕಾಂಗ್ರೆಸ್ನವರೇ ತಮ್ಮ ಸ್ಕೂಲ್ ಮೈದಾನ ಕೊಟ್ಟಾರ. ರಾಹುಲ್ ಗಾಂಧಿ ಒಂದ್ ಸರಿ ಹೇಳ್ಯಾರ, we have 50% RSS people in Congress ಅನ್ನುವಂತ ಓಪನ್ ಹೇಳ್ಯಾರ. 100 ಸತ್ಯ. ಆದ್ರ ಪ್ರಿಯಾಂಕಾ ಖರ್ಗೆನಲ್ಲಿ RSS ಇಲ್ಲ. 50% RSS ಇರಬಹುದು. ಆದ್ರ ಪ್ರಿಯಾಂಕಾ ಖರ್ಗೆನ್ ಒಳಗೇನಿದೆಯಲ್ಲ, ಪ್ರಿಯಾಂಕಾ ಖರ್ಗೆನ್ ಇದಾರಲ್ಲ, ಅಲ್ಲಿ RSS ಇಲ್ಲ. RSS ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ? ಎಂತ ಪ್ರಶ್ನೆ ಇದು? ಅರೆ RSS ಇಲ್ಲ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲ ಅಂದ್ರೆ ಏನಾಗಿದೆ ದೇಶದ ಪರಿಸ್ಥಿತಿ? ಭಾಷಿಯವರ ಇಲ್ಲಿ ಕೇಳ್ರಿ. ಕಾಂಗ್ರೆಸ್ ಕೇಳ್ರಿ, ಸುಮ್ಮನೆ ಹೋದ್ರ ಕಾಂಗ್ರೆಸ್ ಹೇಳ್ತೀನಿ ಕೇಳ್ರಿ. ಅದೇ ಹೇಳ್ತೀನಿ ಕೇಳಪ್ಪ. ಕಾಂಗ್ರೆಸ್ದಾಗ RSS ಸೇರ್ಯದ, ಬಿಜೆಪಿ ಕಾಂಗ್ರೆಸ್ ಸೇರ್ಯದ. ಅವಕಾಶಕ್ಕೋಸ್ಕರ ಬಹಳ ಜನ ಅಲ್ಲಿ ಹೋಗಿ ಸೇರ್ಯಾರ, ಅವಕಾಶಕ್ಕೋಸ್ಕರ ಜನ ಇಲ್ಲಿ ಬಂದು ಸೇರ್ಯಾರ. ಇಲ್ಲ ಕಲಸು ಮೇಲೆ ಹೋಗೋರ್ ಆಗ್ಯಾವ ಎಲ್ಲ. ಏನಿಲ್ಲ, ತಾನೇ ಹೋಗ್ತದ. ಈಗ ಅಲ್ರಿ, ಅಲ್ಲ ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದಾರಲ್ವಾ? ಮಾಡ್ತಾರೆ. MB ಪಾಟೀಲ್ ನಿನ್ನೆ ಸರಿಯಾಗಿ ಉತ್ತರ ಹೇಳಿದಾರೆ. ಸಂತೋಷ್ ಲಾಡ್ ಹೇಳಿದಾರೆ. BK ಹರಿಪ್ರಸಾದ್ ಅವ್ರು ಹೇಳಿದ್ದಾರೆ. ನಿಷೇಧ ಹೇಳಿಲ್ಲ, ಅವರು ರಿಜಿಸ್ಟ್ರೇಷನ್ ಮಾಡಬೇಕು. ಕೇಳೇನ್ರಿ, ನಾನು ನಿಷೇಧ ಮಾಡಂತ ಹೇಳ್ಯಾರ ಹೇಳುದಿಲ್ಲ. ನೋಂದಣಿ ಮಾಡ್ಬೇಕು. ಈ ದೇಶದ ಕಾನೂನು ಪ್ರಕಾರ ಅದು ನನ್ ನೋಂದಣಿ ಆಗ್ಬೇಕು. ಯಾಕೆ ಆಗ್ಬಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ ಸರಿ ಇದೆ ಅಂತ ಹೇಳಿದಾರ. ಜರುಗಿಸ್ತಾರ್ರಿ. ಸಾಮಾಜಿಕ ಸಂಘಟನೆಗಳ ಇವರು ಯಾರು? ನಮ್ದು ಉತ್ತರನು ತಗೋರಿ. ನೀವು ಎಲ್ಲಾರು ಬರೀ ಕೇಳಿದ್ರಿ, ಉತ್ತರನು ತಗೋರಿ. ಎಲ್ಲಾ ಸ್ಪಷ್ಟ ಅನ್ನದ. ನಿಮಗ ಸಮಾಧಾನ ಆಗಲ್ದ ನಮ್ಮ ಉತ್ತರ ಏನ್ ಮಾಡೋಣ? ಯಾಕೆ ನೋಡ್ರಿ, ನಿಮ್ ಉದ್ದೇಶ ಬ್ಯಾನ್ ಮಾಡಿಸ್ಬೇಕಂತದ. ನಮ್ಮ ಉದ್ದೇಶ ಏನದ? ಕಾನೂನು ಪ್ರಕಾರ ನಡೀಲಿ ಅಂತದ. ನೋಡ್ರಿ ಭಾಷಿಯವರ, ನಮ್ಮ ಉದ್ದೇಶ ಅದು ಕಾನೂನು ನಡಿಯಲ್ಲಿ ತಂದು ನಡೀಲಿ ಅಂತದ.
ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ಕಾನೂನಿನ ವ್ಯಾಪ್ತಿಯಲ್ಲಿ ಬಂದು ನಡೀಲಿ. ಅರೆ ಕಾನೂನಿನ ಪ್ರಕಾರ ನಡೀಲಿ. ಯಾರು ಬೇಡ ಅಂದಾರೆ? ನೀವು ಭೂಗತವಾಗಿ ದೇಶ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದೀರಿ. ನಿಮ್ ಮನೆಗಳಲ್ಲಿ ಬಾಂಬ್ ತಯಾರಿಕೆ ಘಟಕಗಳು ಸಿಕ್ಕಾವ್. ಕೇರಳದಾಗ, ತಮಿಳುನಾಡು, ಕರ್ನಾಟಕದಾಗ ಇಂಥವೆಲ್ಲ ಮಾಡ್ತಾ ಇದ್ದೀರಿ. ನೀವು ಮಾಡೋದಿಲ್ಲ, ನೀವು ಬೇರೆದವ್ರ ಮುಖಕ್ಕೆ ಕೊರಿಸ್ತಾ ಇದ್ದೀರಿ. ಅದಕ್ಕೆ ನೀವು ಒಂದು ನೋಂದಣಿ ಮಾಡ್ಕೊಂಡ್ರೆ ಕಾನೂನು ವ್ಯಾಪ್ತಿಯಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. और खबरों के लिए देखते रहिए बी न्यूज़ नेशन।